ದ್ರಿಂದ ಬೇರೆ ಬೇರೆ ವ್ಯವಸ್ಥೆಗಳು ಹಾಳಾಗೋದು, ವಿದೇಶಾಂಗ ನೀತಿ ನಾಶವಾಗ್ತದೆ. ಈ ಸ್ಥಿತಿಯಲ್ಲಿ ಕೊಂಡುಕೊಳ್ಳುವಿಕೆ ಹಾಳಾದ್ರೆ ಯಾರಿಗೆ ಏನ್ ಲಾಭ ಸಿಗ್ತದೆ ಇದರಿಂದ? ನಿಜ 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 ಗುರುಜಿ. ನಟರಾಜ್ ಗೌಡ್ರು, ಈಗ ತಮ್ಮ ಕಾಂಗ್ರೆಸ್ ಸರ್ಕಾರ ಅಂದರೆ ಕೇಂದ್ರದಲ್ಲಿ ಇದ್ದಾಗಲೂ ಕೂಡ ಬಾಂಗ್ಲಾದೇಶದ ಪರಿಸ್ಥಿತಿ ಹೊರತಾಗಿರಲಿಲ್ಲ. ನಾವು ಇತಿಹಾಸ ತೆಗೆದು ನೋಡಿದ್ರೆ ಸುಮಾರು ಲಕ್ಷ ಸಂಖ್ಯೆಯ ಕೊಲೆಗಳಾಗಿದೆ ಅಂತ. ಅದರಲ್ಲಿ ಹಿಂದೂಗಳು 4,000-5,000 ಇಲ್ಲಿವರೆಗೂ ನಾವು ರಿಪೋರ್ಟ್ ನೋಡ್ತಾ ಇದ್ವಿ. ಹಿಂದೂ ಹೆಣ್ಣು ಮಕ್ಕಳ ಅಲ್ಲಿ ಏನು ತೇಜೋವಧೆ ಆಗ್ತಾ ಇದೆ, ಅತ್ಯಾಚಾರಗಳಾಗ್ತದೆ. ಹಾಗಾಗಿ ನಿಮ್ಮ ಸರ್ಕಾರದಲ್ಲೂ ಕೂಡ ಏನು ಕಂಟ್ರೋಲ್ ಮಾಡೋಕ್ಕಾಗಿರಲಿಲ್ಲ ಅಂತ ನೋಡಿ. ನನಗೆ ಅಲ್ಪಸಂಖ್ಯಾತರ ಮೇಲೆ ಬಹುಸಂಖ್ಯಾತರಲ್ಲಿರ್ತಕ್ಕಂತಹ ಕೆಲವು 0.1% ಮತಾಂಧರಿದ್ದಲ್ಲ, ಮತೀಯವಾದಿಗಳಿದ್ದಾರೆ, ಮೂಲಭೂತವಾದಿಗಳು ದಬ್ಬಾಳಿಕೆಯನ್ನು ಎಲ್ಲ ಸಮಯದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ದೇಶಗಳು ಈ ಥರ ಆಗಿದೆ. ಅದಕ್ಕಾಗಿ ಏನೇನು ಮಾಡಬೇಕು ಅಂದರೆ, ಯಾವ ಮೂಲ ಇದೆ ನಮ್ಮ ದೇಶದಿಂದ ಅವ್ರು ಮೂಲದಲ್ಲಿದ್ದಾರೆ, ನಮ್ಮ ಹಿಂದೂಗಳಿದ್ದಾರೆ, ನಮ್ಮ ದೇಶಕ್ಕೆ ಮೂಲ ಇಲ್ಲಿಂದ ನಿವಾಸಿಗಳಾಗಿದ್ದಾರೆ ಅವರು ಅಂತ ನಾವು ಅನ್ನೋದಾದರೆ, ನಾವು ಅವ್ರಿಗೆ ಒಂದು ಸಹಕಾರ ಕೊಡಬೇಕು ಅನ್ನೋದಾದರೆ ಸರ್ಕಾರಗಳು ಚರ್ಚೆ ಮಾಡಬೇಕು. ಧರ್ಮಾಂಧತೆಯನ್ನು ಎಲ್ಲೂ ಬಿತ್ತಬಾರದು. ಅಲ್ಲಿ ಒಬ್ಬ ಹಿಂದೂ ಯುವಕನನ್ನು ಹತ್ಯೆ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿನ ಎಲ್ಲ ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ. ಇಲ್ಲಿ ಯಾರು ಒಬ್ಬ ಮುಸಲ್ಮಾನ್ ಯುವಕನನ್ನ ಮತೀಯವಾದಿಗಳು ಕೊಲೆ ಮಾಡ್ತಾನೆ, ದನ ಹಸು ಹಿಡ್ಕೊಂಡು ಹೋಗ್ತಾ ಇದ್ದ ಅಂತ ಹೇಳಿ ಅವನ್ನ ಕಳ್ಳ ಅಂತ ಹೇಳಿ ಹೊಡೆದು ಥಳಿಸಿ ಸಾಯ್ತಿರೋದೆಲ್ಲ ಪ್ರಕರಣಗಳಿದ್ದಾವೆ. ಅಂಥವರನ್ನು ಕೂಡ ಇಟ್ಕೊಂಡು ಜೈಲ್ಗೆ ಹಾಕಿದ್ದಾರೆ. ಕಾನೂನುಗಳು ಅಷ್ಟು ಸಕ್ಷಮವಾಗಿದೆ. ಎಲ್ಲೋ 1% ಒಂದು ಕೇಸ್ಗಳಿಗೆ ಇಡೀ ಸಮುದಾಯಗಳನ್ನು ಅಥವಾ ಇಡೀ ದೇಶವನ್ನು ನಾವು ಅಲ್ಲಗಳೆಯೋಕ್ಕಾಗಲ್ಲ, ಅಥವಾ ಅದನ್ನು ವಿರೋಧಿಗಳ ಥರ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಇವಾಗ ಗುರುಗಳು ಹೇಳ್ದಂಗೆ ಅಥವಾ ಹೇಳ್ದಂಗೆ ಚೈನಾ, ಪಾಕಿಸ್ತಾನ ಮತ್ತು ಅಮೇರಿಕಾ ಬಾಂಗ್ಲಾದೇಶದ ಹಿಂದಿನಿಂದ ಪ್ರಚೋದನೆ ಕೊಡ್ತಾ ಇದ್ರೆ ನಾವು ಇದು ಅಲಾರಮಿಂಗ್ ಸ್ಟೇಟ್ ಅಂತ. ಮತ್ತೊಂದು ಪಾಕಿಸ್ತಾನ ಆಗಲಿಕ್ಕೆ ಬಾಂಗ್ಲಾದೇಶ ಬಿಡಬಾರ್ದು. ನಾವು ಬಾಂಗ್ಲಾದೇಶವನ್ನು ನಾವು ಸ್ನೇಹಿತರಾಗಿ ಉಳಿಸ್ಕೋಬೇಕು. ಯಾಕಂದರೆ ಶತ್ರು ರಾಷ್ಟ್ರ ಪಾಕಿಸ್ತಾನ ಮಾಡ್ಕೊಂಡಿದ್ದೀವಿ ನಾವು, ಇದು ಮಿತ್ರ ರಾಷ್ಟ್ರ. ಆ್ಯಕ್ಚುಲಿ ಇದನ್ನು ಸರಿ ಮಾಡ್ಕೋಬೇಕಾದಂಥ ಹೊಣೆಗಾರಿಕೆ ನಮ್ಮ ದೇಶ ಕೇಂದ್ರ ಸರ್ಕಾರಕ್ಕಿದೆ. ಅದು ಸರ್ಕಾರವಾಗಿ ಅದರ ಮೇಲೆ ಯಾವ ರೀತಿಯಾಗಿ ತಾವು ಪ್ರಭಾವವನ್ನು ಬೀರ್ಲಿಕ್ಕೆ ಸಾಧ್ಯ ಆಗ್ತದೆ, ಯಾವ ವಿದೇಶಾಂಗ ನೀತಿಗಳ ಮುಖಾಂತರ ಅವರ ಜೊತೆಗೆ ಸ್ನೇಹಿತರಾಗಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ರಷ್ಯಾ ನಮ್ಮ ಜೊತೆ ಸ್ನೇಹಿತರಾಗಿ ಉಳ್ಕೊಂಡಿದೆ. ಹೌದು, ಅವಾಗಿಂದನೂ ಬಹಳ 50-75 ವರ್ಷಗಳಿಂದನೂ ಅದು ಒಳ್ಳೆಯ ಸ್ನೇಹಿತರಾಗಿ ಉಳ್ಕೊಂಡಿದೆ ರಷ್ಯಾ. ಅದೇ ರೀತಿ ಇದನ್ನು ಕೂಡ ಉಳಿಸ್ಕೋಬೇಕಾಗುತ್ತೆ. ಶ್ರೀಲಂಕಾನು ಉಳಿಸ್ಕೋಬೇಕಾಗ್ತದೆ, ನೇಪಾಳನು ಉಳಿಸ್ಕೋಬೇಕಾಗುತ್ತೆ. ಯಾಕಂದರೆ ನೆರೆ ಹೊರೆಯದಲ್ಲಿ ಚೆನ್ನಾಗಿದ್ದರೆ ಮಾತ್ರ ಆರ್ಥಿಕತೆಗೆ ಎಲ್ಲೂ ಧಕ್ಕೆ ಬರದಂಗೆ ಎಲ್ಲ ಜನ ಕೂಡ ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಾಂದರೆ ಒಂದು ವಾರದ ಯುದ್ಧ ದೇಶದ ಆರ್ಥಿಕತೆ ಮೇಲೆ 1%-2% GDP ಮೇಲೆ ಪ್ರಭಾವ ಬೀರ್ಬಿಡ್ತದೆ. ಹಂಗಂದ್ರೆ 1 ವರ್ಷ ಹಿಂದಕ್ಕೆ ಹೋಗ್ತಾರೆ, ಎಲ್ಲರೂ ಆರ್ಥಿಕತೆ ಹಿಂದಕ್ಕೆ ಹೋಗ್ತಾರೆ. ಆ ಥರ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಎಲ್ಲ ಶಾಂತಿ ಮಾತುಕತೆಗಳ ಮುಖಾಂತರ, ಒತ್ತಡ ಇರೋ ಮುಖಾಂತರ ಇಂಥದ್ದೆಲ್ಲ ನಿಗ್ರಹ ಮಾಡಲಿಕ್ಕೆ ಆ ಸರ್ಕಾರಕ್ಕೂ ಸಹಾಯವನ್ನು ಮಾಡಬೇಕು, ಮತ್ತೆ ಒತ್ತಡವನ್ನು ಕೂಡ ಏರ್ಬೇಕಾಗುತ್ತೆ. ಎದು ಸರ್, ಈಗ ಇದನ್ನು ತಾವು ಬಲವಾಗಿ ಖಂಡಿಸ್ತಾ ಇದ್ದೀರಿ, ಇಡೀ ದೇಶವೇ ಖಂಡಿಸ್ತಾ ಇದೆ. ಈಗ ಅದೇ ಕೇರಳದಲ್ಲಿ ಒಂದೇ ಒಂದು ಕೊಲೆ ಆಯಿತು, ಯಾವುದೋ ಗೋ ಕಳ್ಳ ಅಂಥೇಳಿ ಅಥವಾ ಬಾಂಗ್ಲಾದೇಶಿಗ ಅಂಥೇಳಿ ಒಂದು ಗುಂಪು ಕೊಲೆ ಮಾಡಿತು. ಅದನ್ನು RSSನವ್ರ ಮೇಲೆ ಈಗ ಆರೋಪ ಮಾಡ್ತಾ ಇದ್ದಾರೆ. ಹಾಗೆ ಭಾಳಷ್ಟು ಗೋ ಹತ್ಯೆ ಅಥವಾ ಗೋ ಸಾಗಾಣಿಕೆ ಈ ಥರದ ಆರೋಪಗಳನ್ನು ಮಾಡಿ ಸಾಕಷ್ಟು ಥಳಿಸಿದ್ದಾರೆ, ಕೊಂದಿದ್ದಾರೆ. ಆ ಘಟನೆಗಳಾದಾಗ ತಾವು ಯಾಕೆ ಖಂಡಿಸಲ್ಲ? ಹಾಗಾದರೆ ಕನೆಯಲಾಲ್ದು ಯಾಕೆ ಖಂಡಿಸಿಲ್ಲ ಸರ್? ಅಲ್ಲಿ ಯಾರನ್ನು ಏನೋ ಸ್ನೇಹಿತರು ತಾನೆ, ಯಾರನ್ನು ಬಂದು ಬಿಟ್ಕೊಟ್ಟಿದ್ದಂಥದ್ದು ಕನೆಯಲಾಲ್ಗೆ ಏನಾಗಿದ್ದಂಥದ್ದು? ಸರ್ ನಾ ಹೇಳ್ತಾ ಇದ್ದಂಥದ್ದು ದಯವೇ ಧರ್ಮದ ಮೂಲ ಅಂತ ಉಮರ್ ಶರೀಫ್ ಅವರು ಹೇಳಿದ್ರು. ಆದರೆ ಅಲ್ಲಿ ಎಲ್ಲಿ ದಯ ಕಾಣಿಸುತ್ತೆ ಸರ್? ಇಲ್ಲಿ ನೀವು ಪಿಕ್ ಅಂಡ್ ಚೂಸ್ ಮಾಡಬೇಡಿ. ನಾನು ಹೇಳ್ತಾ ಇರೋವಂಥದ್ದು, ಖಂಡಿಸೋದಿದ್ರೆ ತೀವ್ರವಾಗಿ ಖಂಡಿಸಿ, ಯಾರೇ ಆಗಿ ಮಾಡಿದ್ರು ಅನ್ನೋದ್ರಲ್ಲಿ. ಆದರೆ ಪಿಕ್ ಅಂಡ್ ಚೂಸ್ ಮಾಡಬೇಡಿ ಅಂತ ಹೇಳ್ತಾ ಇರೋವಂಥದ್ದು. ಯಾವ ದಯ ಮೂಲ ಸರ್? ಉದ್ದೇಶ ಒಂದೇ, ಕೊಲೆಯ ಉದ್ದೇಶ ಒಂದೇ, ಧರ್ಮ. ಲಕ್ಷ್ಮಿ ಆದ್ರೆ ಬೇರೆ ಬೇರೆ ರೀತಿಯ ಇದೇ KJL DJ ಹೇಳಿದ್ನಲ್ಲಿ ಅವ್ರು ಪೊಲೀಸ್ ಕಸ್ಟಡಿ ಇರ್ಬೇಕಾದ್ರೂ ಕ್ರೌಡ್ ಏನಂತ ಹೇಳ್ತಾ ಇತ್ತು ಸರ್, ಆಚೆ ಕಡೆ ಜಮಾ ನಮ್ ಕೈಲಿ ಕೊಟ್ಬಿಡಿ, ನಮಗೊಪ್ಸಿ. ಅವಾಗ ಇಲ್ಲಿ ಸಂವಿಧಾನನ, ಪ್ರಜಾಪ್ರಭುತ್ವನ, ಸೆಕ್ಯುಲರ ಯಾವ್ದು ಸರ್ ಇದಲ್ಲಿ? ದಿಸ್ ಇಸ್ ಮೈ ಕ್ವೆಶ್ಚನ್. ಕಾನೂನು ಏನಾಯ್ತು ಹಂಗಂದ್ರೆ ಮಾಡ್ಬೇಕು, ಮೀರಿ ನಡೆದು ಆ ಸೆಕ್ಯುಲರ್ ಜನಪ್ರತಿನಿಧಿಯ ಮನೆಗೆ ಬೆಂಕಿ ಹಾಕುವಂತದ್ದು ಅದ್ಯಾವ ಕಾನೂನು? ಸರ್? ಇದು ಪ್ರಶ್ನೆ ಮಾಡಬೇಕಾಗಿರೋದು. ಪಾಠ ಕಲಿಸಬೇಕು. ಆಪರೇಷನ್ ಸಿಂಧೂರ್ ತರನೇ ನೆಕ್ಸ್ಟ್ ಯುದ್ಧ ಮಾಡಬೇಕು ಅನ್ನೋ ಒತ್ತಾಯಗಳು ಜೋರಾಗಿ ಬರ್ತಾ ಇದೆ ಸರ್. ಕೆಣಕಿದ್ರೆ ಡೆಫಿನೆಟ್ ಆಗಿ ಮಾಡ್ತೀವಿ. ರಾಷ್ಟ್ರದ ಹಿತಕ್ಕೆ ಏನ್ ಮಾಡ್ಬೇಕಾಗುತ್ತೋ ಕೇಂದ್ರ ಸರ್ಕಾರ ಮಾಡೇ ಮಾಡುತ್ತೆ. ಆದ್ರೆ ಅದ್ರ ಜೊತೆಗೆ ಯಾರ್ಯಾರು ಸಾಕ್ಷಿಗಳು ಕೇಳ್ತಾರೋ ಈ ಬಾರಿ ಸಾಕ್ಷಿಗಳ ಸಮೇತ ಅವ್ರನ್ನು ಕಳಿಸಿ ಅದನ್ನ ಮಾಡುವಂತದ್ದು ಇದೆ ಅದಲ್ಲಿ. ಆದ್ರೆ ಮತಾಂಧತೆಯ ಒಂದು ಇದು ಏನಂತಾರೆ ಅಫೀಮು ಹೆಚ್ಚಾಗಬಾರ್ದು. ದೇಶದ ಬಗ್ಗೆ ಅಭಿಮಾನ ಇರಲಿ, ದೇಶದ ಬಗ್ಗೆ ಮುಂದೆತ್ಕೊಳ್ಳುವಂತ ಇರಲಿ, ಎಲ್ಲರೂ ಒಟ್ಟಂತ ಇರಲಿ. ಏನ್ ನೀವು ಸೆಕ್ಯುಲರ್ ಅಂತ ಎಲ್ಲರಿಗೂ ಪಾಠ ಮಾಡ್ತಿರೋ, ಮೊದಲು ಅದನ್ನ ನೀವು ತಿಳ್ಕೊಬೇಕಾಗತ್ತೆ. ಯಾರು ಅದನ್ನ ಅಫೀಮ್ ಅಂತ ತಿಳ್ಕೊಂಡಿದ್ದಾರೆ ಅವರು. ಕೊನೆಯದಾಗಿ ಉಮರ್ ಶರೀಫ್ ಅವರೇ, ಒಂದು 30 ಸೆಕೆಂಡ್ ನಿಮ್ಮ ಒಂದು ಸಂದೇಶ ಬೇಕು ಇಡೀ ರಾಜ್ಯಕ್ಕೆ. ಯಾಕಂದ್ರೆ ಹಿಂದೂ ಮುಸ್ಲಿಂ ಅನ್ನುವಂಥದ್ದು ಏನಿದೆ, ಕೆಲವು ಕಡೆಗಳು ನೋಡ್ತಾ ಇದ್ದೀವಿ ಅನ್ಯೋನ್ಯವಾಗಿದ್ದಾರೆ. ಆದರೆ ಇಂತಹ ಘಟನೆಗಳಾದಾಗ ಸಹಜವಾಗಿ ಇಡೀ ಸಮುದಾಯದ ಮೇಲೆ ಮುಗಿ ಬೀಳುವಂಥ ಅಥವಾ ಅದನ್ನು ಆರೋಪಿ ಸ್ಥಾನದಲ್ಲಿ ಇಡುವಂಥ ಮನಸ್ಥಿತಿಗಳು ಕೂಡ ಹೆಚ್ಚಾಗ್ತಿದೆ, ಸಂಬಂಧಗಳು ಹಾಳಾಗ್ತಿದೆ. ಸೊ ಕೊನೆಯ ಸಂದೇಶ ಕೊಡೋದಾದ್ರೆ
ಕೊನೆಯ ಸಂದೇಶ ಏನ್ ಕೊಡ್ಬೇಕಂತಿದ್ರೆ, ನಮ್ಮ ಸ್ವಾಮೀಜಿ ತರ ನಮ್ಗೆಲ್ಲರೂ ಬೇಕಾಗಿದೆ. ಯಾಕಂದ್ರೆ ಅವ್ರು ಏನು ಅಂದ್ರೆ ಒಳ್ಳೆ ಮಾತಾಡಿದ್ದಾರೆ. ಇವತ್ತಿನ ಡಿಸ್ಕಸ್ ನಲ್ಲಿ ಬಹಳ ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ. ನಾವು ಎಲ್ಲರನ್ನೂ ಗೌರವಿಸಬೇಕಂತ ಆ ಒಂದು ಸುದ್ದಿ ಕೊಟ್ಟಿದ್ದಾರೆ. ಹೌದು. ಅದನ್ನೇ ನಾನು ಗೌರವಿಸ್ತಾ ಅವ್ರಿಗೆ ನಾನು ಆಡಿಯೋ ಪ್ರಾಬ್ಲಮ್ ಇದೆ. ಎಸ್ ಸರ್, ಎಸ್ ಸರ್. ಅವ್ರ ಮಾತಿಗೆ, ಅವ್ರ ಮಾತನ್ನ ಮಾತ್ರ ನಾವು ಅದೇ ರೀತಿ ನಾವು ಎಲ್ಲರಿಗೂ ಘೋಷಣೆ ಮಾಡಿದ್ರೆ ಇಡೀ ಪ್ರಪಂಚ ಸಂತೋಷವಾಗಿರುತ್ತೆ. ಇದೇ ನನ್ನ ಮಾತಾಗಿದೆ. ಎಸ್ ಎಸ್, ಥ್ಯಾಂಕ್ ಯು ಉಮರ್ ಶರೀಫ್ ಅವರು, ಥ್ಯಾಂಕ್ ಯು ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸ್ವಾಮೀಜಿ, ನಿಮಗೂ ಕೂಡ ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಯದು ಸರ್, ನಿಮಗೂ ಕೂಡ. ನೋಡ್ತಾ ಇದ್ದೀವಿ, ಬಟ್ ಈಗ ಎಲ್ಲೋ ಒಂದು ಕಡೆ ಘಟನೆ ಆಯಿತು, ಅದನ್ನು ಒಂದು ಸಮುದಾಯದ ಮೇಲೆ ಎತ್ತಿ ಕಟ್ಟೋದು, ಅವರೇ ವಿಲನ್ಗಳಂತ ನೋಡುವಂಥದ್ದು ಕೂಡ ಅದೊಂದು ಮಾನಸಿಕತೆ ಕೂಡ ಕಾಯಿಲೆ ಅಂತ ಹೇಳ್ಬೋದು. ಬಟ್ ಧರ್ಮ ಪಿತ್ತ ಅದು ನೆತ್ತಿಗೇರಿದಾಗ ಹೇಳ್ತೇವಲ್ಲ, ಧರ್ಮದ ಅಮಲು ಅಫೀಮ್ ಅನ್ನುವಂಥದ್ದು ತಲೆಗೇರಿದಾಗ ಈ ರೀತಿಯಾದಂಥ ಘಟನೆಗಳು ಅದು ನಡೆಯುವಂಥದ್ದು ಸಹಜ ಎಲ್ಲ ಕಡೆ. ಆದರೆ ಈಗ ಈ ಘಟನೆ ಕೂಡ ಖಂಡನೀಯ. ಆದರೆ ಅಲ್ಲಿ ಧರ್ಮವನ್ನು ನೋಡಿ ಕೊಲೆ ಮಾಡುವಂಥದ್ದು ಕೂಡ ಅವ್ರ ಮನಸ್ಥಿತಿ ತೋರ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತ ಸರ್ಕಾರ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಇದೇ ಹೊತ್ತಿನ ಡಿಬೇಟ್ ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.